Hey guys, welcome back to my YouTube channel. If you are new to this channel, don't forget to subscribe my channel. IBPS PO ಪ್ರಿಲಿಮ್ಸ್ ಲಾಸ್ಟ್ ಇಯರ್ದು ನಂದು ಕ್ಲಿಯರ್ ಆಗಿತ್ತು. ಸೊ ಪ್ರಿಲಿಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ ನಾನು ಸ್ಕೋರ್ ಕಾರ್ಡ್ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ನಂದು ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ IBPS PO ನಾನು ಆಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬರೆದಿದ್ದು. ಯೂಶ್ವಲಿ ನಾನು RRB POಗೆ ಫೋಕಸ್ ಮಾಡ್ತಾಯಿದ್ದೆ ಆ್ಯಂಡ್ RRB PO ಪ್ರಿಲಿಮ್ಸಿಗೆ ಓದಿದ್ದಷ್ಟೇ. ಸೊ IBPS POಗೆ ಅಂತ ಎಕ್ಸ್ಟ್ರಾ ಏನು ಮಾಕ್ ಟೆಸ್ಟ್ ಬರೆದಿರಲಿಲ್ಲ. ಈ ಸತಿ ಬರೆದಷ್ಟು ಏನು ಮಾಕ್ ಟೆಸ್ಟ್ ಬರೆದಿರಲಿಲ್ಲ. ಐ ಥಿಂಕ್ 1 or 2 ಅಷ್ಟೇ ಮಾಕ್ ಟೆಸ್ಟ್ ಬರೆದಿದ್ದೆ. ಬಟ್ ಏನಂದರೆ IBPS PO ಪ್ರಿಲಿಮ್ಸಲ್ಲಿ ಟೋಟಲ್ ನಾನು 60 ಅಟೆಂಪ್ಟ್ ಮಾಡಿದ್ದೆ. ನನಗೆ ಸಮಥಿಂಗ್ 57 ಎಷ್ಟು ಸಮಥಿಂಗ್ ಬಂದಿತ್ತು. ಈವನ್ ನಾನು ರಿಸಲ್ಟ್ ಬರೋ ತನಕನೂ ಮೇನ್ಸಿಗೆ ಏನೂ ಪ್ರಿಪೇರ್ ಆಗಿರಲಿಲ್ಲ. ಯಾಕೆಂತಂದರೆ SBI ಕ್ಲರ್ಕಿಗೆ ಚೆನ್ನಾಗಿ ಓದೋಣ. ಸೊ SBI ಕ್ಲರ್ಕ್ ಬರುತ್ತೆ ಇನ್ನು ನೆಕ್ಸ್ಟು. ಮತ್ತು ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಗ್ತಾಯಿತ್ತು. ಆವಾಗ ಮಧ್ಯದಲ್ಲಿ ಬೇರೆ ಎಕ್ಸಾಮ್ಸ್ ಇತ್ತು. IBPS ಕ್ಲರ್ಕ್ ಮೇನ್ಸ್ ಇತ್ತು ಆ್ಯಂಡ್ SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಬರುತ್ತೆ ಅಂತ ಕೂಡ ಇತ್ತು. ಬಟ್ ಏನಾಯಿತು ಅಂದರೆ SBI ಕ್ಲರ್ಕಲ್ಲಿ ಕರ್ನಾಟಕಕ್ಕೆ ವೇಕೆನ್ಸಿನೇ ಇರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ರಿಸಲ್ಟ್ ನೋಡುವಾಗ IBPS PO ಪ್ರಿಲಿಮ್ಸ್ ನಂದು ಕ್ಲಿಯರ್ ಆಗಿತ್ತು. 60ಗೆ ಸಮಥಿಂಗ್ 57 ಬಂದಿತ್ತು. ಆ್ಯಂಡ್ ಲಾಸ್ಟ್ 10 days, ಯೂಶ್ವಲಿ 10 days ಬಿಫೋರ್ ದ ಮೇನ್ಸ್ ಎಕ್ಸಾಮಿನೇಷನ್ ಅವರು ಮಾರ್ಕ್ಸ್ ಬಿಡೋದು, ಪ್ರಿಲಿಮ್ಸ್ ರಿಸಲ್ಟ್ ಬಿಡೋದು. ಆದರೆ ಅದ್ರಲ್ಲಿ ನೋಡಬೇಕಾದ್ರೆ ನಂದು ರಿಸಲ್ಟ್ ಕ್ಲಿಯರ್ ಆಗಿತ್ತು ಪ್ರಿಲಿಮ್ಸ್. ಬಟ್ ನನಗೆ ಟೈಮ್ ಇರಲಿಲ್ಲ, 10 days ಅಷ್ಟೇ ಇತ್ತು. ಸೊ 10 days ಅಷ್ಟೇ ಇದ್ದಾಗ ನಾನು ಏನು ಓದ್ಬೋದು ಹೆಚ್ಚಂದರೆ ಕರೆಂಟ್ ಅಫೇರ್ಸನ್ನು ಓದ್ಬೋದು. ಸೊ ನಾನು ಅದಕ್ಕೆ ಐ ಥಿಂಕ್ 1 month ಅಷ್ಟೇ ಕರೆಂಟ್ ಅಫೇರ್ಸ್ ಓದಿದ್ದೆ. ಜಾಸ್ತಿ ಈವನ್ ಕ್ವಾಂಟ್ ಅಂತೂ ಏನೇನು ಓದಿರಲಿಲ್ಲ. ರೀಸನಿಂಗು ಅಷ್ಟೇ ಪಝಲ್ ಏನೂ ಸಾಲ್ವ್ ಮಾಡಿರಲಿಲ್ಲ. SBI ಕ್ಲರ್ಕಿಗೆ ಏನು ಓದಿದ್ದೆ ಅದೇ, ಆ್ಯಂಡ್ RRB PO ಮೇನ್ಸಿಗೆ ಏನು ಓದಿದ್ದೆ ಅಷ್ಟೇ ಓದಿದ್ದು. ಸೊ ನಂದು IBPS PO ಸ್ಕೋರ್ ಕಾರ್ಡನ್ನು, ಮೇನ್ಸ್ ಸ್ಕೋರ್ ಕಾರ್ಡನ್ನು ನಾನು ಈಗ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಸೊ ಇದು ಸ್ಕೋರ್ ಕಾರ್ಡ್ ಮೇನ್ಸಿಂದು ನೋಡ್ಬೋದು ನೀವಿಲ್ಲಿ. ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಪ್ರೊಫೆಷನಲ್ ಆಫೀಸರ್. ನಂದು EWS ಕ್ಯಾಟಗರಿ. ಇದರಲ್ಲಿ ನನಗೆ ರೀಸನಿಂಗ್. ಸೊ ರೀಸನಿಂಗ್ ಅಂತೂ ನನಗೆ ಎಕ್ಸಾಮ್ ಬಂದಮೇಲೆ ಫುಲ್ ಖುಷಿಯಾಗಿತ್ತು. ಯಾಕೆಂದರೆ ರೀಸನಿಂಗ್ ನಾನು ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದೆ. ರೀಸನಿಂಗ್ 60 ಇರುತ್ತಲ್ವ ಮ್ಯಾಕ್ಸಿಮಮ್ ಸ್ಕೋರ್, ಅದರಲ್ಲಿ ನಾನು 21.25 ಬಂದಿತ್ತು. ನಾನು ಎಕ್ಸ್ಪೆಕ್ಟೆಡ್ ಇದು. ನಂದು ಪಝಲೆಲ್ಲ ಸಾಲ್ವ್ ಆಗಿತ್ತು ಅದರಲ್ಲಿ ಎಕ್ಸಾಮಲ್ಲಿ. ಕಟ್ ಆಫ್ ಇದ್ದಿದ್ದು 5.75, 21.25. ನನಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ರೀಸನಿಂಗಲ್ಲಿ. ಬಿಕಾಸ್ ನಾನು ಏನು ಓದಿರಲಿಲ್ಲ ರೀಸನಿಂಗ್ಗೆ. ಆದರೂ ನನಗೆ ಪಝಲೆಲ್ಲ ಸಾಲ್ವ್ ಮಾಡೋಕ್ಕಾಯಿತು ಅಂತ ಫುಲ್ ಖುಷಿಯಾಗಿತ್ತು. 21.25 ಬಂದಿತ್ತು. ಕರೆಂಟ್ ಅಫೇರ್ಸ್ ನಾನು ಹೇಳಿದೆಲ್ಲ ಆಲ್ಮೋಸ್ಟ್ 1 month ಓದಿದ್ದೆ ಅಷ್ಟೇ. ಅದರಲ್ಲಿ ಕರೆಂಟ್ ಅಫೇರ್ಸ್ ಇದು ನನ್ನದೇ ಪ್ರಾಬ್ಲಮ್ ಆಗಿತ್ತು. ಬಿಕಾಸ್ ನಾನು ಕರೆಂಟ್ ಅಫೇರ್ಸನ್ನು ನೀಟಾಗಿ ಓದಿರಲಿಲ್ಲ. ಅದಕ್ಕೋಸ್ಕರ ನಾನು ಈಗ ಚೆನ್ನಾಗಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಜಾಸ್ತಿ ಫೋಕಸ್ ಮಾಡೋಣ ಅಂತ ಓದ್ತಿದ್ದೀನಿ. ಕರೆಂಟ್ ಅಫೇರ್ಸ್ 6.25 ಬಂದಿತ್ತು. ನೆಕ್ಸ್ಟು ಇಂಗ್ಲೀಷ್ ಆ್ಯಕ್ಚುಲಿ ಇಂಗ್ಲೀಷ್ ನಾನು 15-16 ಅಷ್ಟೇನೋ ಅಟೆಂಪ್ಟ್ ಮಾಡಿದ್ದೆ. ಸೊ ಅದರಲ್ಲಿ 9 ಬಂದಿತ್ತು. ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗಿತ್ತು ನನಗೆ ಅದರಲ್ಲಿ. ಯೂಶ್ವಲಿ ಆ ಶಿಫ್ಟಲ್ಲಿ ಇಂಗ್ಲೀಷ್ ಕಷ್ಟ ಇತ್ತು. ಎಲ್ಲರೂ ಆಲ್ಮೋಸ್ಟ್ 16-17 ಅಷ್ಟೇನೋ ಅಟೆಂಪ್ಟ್ ಮಾಡಿದರು, ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ. ನೆಕ್ಸ್ಟು DIಯಲ್ಲಿ 5.75 ಬಂದಿದೆ ನಂದು. ಆ್ಯಂಡ್ ಲೆಟರ್ ರೈಟಿಂಗ್ ಆ್ಯಂಡ್ 10 ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕು ಲೆಟರ್ ರೈಟಿಂಗಲ್ಲಿ. ಸೊ ಇದು ಕೂಡ ನಾನೇನು ಪ್ರಾಕ್ಟೀಸ್ ಮಾಡಿಲ್ಲ. ಲಾಸ್ಟ್ 10 daysಲ್ಲಿ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ರೈಟಿಂಗ್ ಏನೆಲ್ಲ ಪ್ಯಾಟರ್ನ್ ಏನಿದೆ ಅಂತ ಅಷ್ಟೇ ನೋಡ್ಕೊಂಡು ಹೋಗಿದ್ದೆ. ಸೊ 13.25 ಬಂದಿತ್ತು. ಸೊ ಟೋಟಲ್ ಮಾರ್ಕ್ಸ್ ನೋಡ್ಬೋದು 55.50 ಬಂದಿದೆ. IBPS PO ಮೇನ್ಸಲ್ಲಿ ಕಟ್ ಆಫ್ ಇದ್ದಿದ್ದು 64.75. ಸೊ ದಿಸ್ ಇಯರ್ ಏನಂತಂದರೆ ಕಟ್ ಆಫ್ ಅಷ್ಟೇ ಈಗ 64.75 ಬಂದುಬಿಟ್ಟು ಕ್ಲಿಯರ್ ಆಗಿದ್ದರೂ ನಂದು ಓವರಾಲ್ ಸೆಲೆಕ್ಷನಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಬಿಕಾಸ್ ಕಟ್ ಆಫ್ ಕ್ಲಿಯರ್ ಆದರೆ ಮಾತ್ರ ಯೂಸ್ ಇಲ್ಲ. ಕಟ್ ಆಫ್ಗಿಂತ ಅಟ್ಲೀಸ್ಟ್ 10 to 15 ಮಾರ್ಕ್ಸ್ ಎಬೋ ಇರಬೇಕು. ಸೊ ದಿಸ್ ಇಯರ್ ನಾನು ರೀಸನಿಂಗು ಒಂದು 25 ಆ ಥರ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. 25, 26, 30 ತನಕ ಟ್ರೈ ಮಾಡ್ತೀನಿ. ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿ ಅಟ್ಲೀಸ್ಟ್ ಒಂದು 15 to 20 ಇಷ್ಟಾದರೂ ತೆಗಿಲೇಬೇಕು. ಆ್ಯಂಡ್ ಇಂಗ್ಲೀಷ್ ಕೂಡ ಸ್ವಲ್ಪ ಸೆಕ್ಷನಲ್ ಟೆಸ್ಟ್ ಜಾಸ್ತಿ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ DI ಯೂಶ್ವಲಿ IBPS PO ಮೇನ್ಸಲ್ಲಿ ತುಂಬ ಕಷ್ಟ ಕೊಟ್ಟಿರ್ತಾರೆ. ನನಗಂತೂ DI ನಂಗೆ ಪ್ರಿಲಿಮ್ಸಿಗೆ ಏನು ಪ್ರಾಬ್ಲಮ್ ಆಗೋಲ್ಲ. ನಾನು ಈಸಿಯಾಗಿ 25 ಅಬೋವ್ ಎಲ್ಲ ಪ್ರಿಲಿಮ್ಸಲ್ಲೂ ಆಲ್ಮೋಸ್ಟ್ ತೆಗೆದಿದ್ದೀನಿ. ಬಟ್ ಮೇನ್ಸ್ ಅಂತ ಬಂದರೆ ನಾನು ಆ್ಯಕ್ಚುಲಿ ಓದಿಲ್ಲ, ಅದಕ್ಕೆ ನಂಗೆ ಕಷ್ಟ ಆಗ್ತಿದೆ. ಸೊ ಈಗ ಉಳಿದಿದ್ದಲ್ವ, ಇನ್ನು 1 month ಇದೆ
IBPS ಓಕೆ. ಸೊ ಕ್ವಾಂಟನಸ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀನಿ, ಅಂದರೆ 10 to 12. ನಾನು ಒಂದು ವೀಡಿಯೋ ಮಾಡ್ತೀನಿ IBPS ಮೇನ್ಸಿಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಕರ್ನಾಟಕದವರಿಗೆ. ಸೊ ಇದು 5.75 ಬಂದಿದ್ದಿಲ್ಲ, ಇದೊಂದು 10 to 15 ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಲೆಟರ್ ರೈಟಿಂಗ್ 13.25. ಅದು ಕೂಡ ಎಕ್ಸಾಮಿಗೆ ಒಂದು 20 days ಇರ್ತಾ ಒಂದೊಂದು ಪ್ಯಾಟರ್ನ್ ಎಲ್ಲ ನೋಡ್ತಾ ಹೋಗ್ತೀನಿ ಅಷ್ಟೇ, ಜಾಸ್ತಿ ಏನು ಫೋಕಸ್ ಮಾಡಲ್ಲ. ಫಸ್ಟು ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ನೋಡೋಣ ಏನಾಗುತ್ತೆ, ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ. ಯಾಕೆಂದರೆ ಲಾಸ್ಟ್ ಇಯರ್ ನಾನು ಚೆನ್ನಾಗಿ ಮಾಡಿದ್ದೆ, 60 ಅಟೆಂಪ್ಟ್ ಮಾಡಿದ್ದೆ, 57 ಪಾಯಿಂಟ್ ಸಮಥಿಂಗ್ ಬಂದಿದೆ. ಸೊ ಈ ಸತಿ ನಾನು ಅಟೆಂಪ್ಟ್ ಮಾಡಿದ್ದು 57. ಈ ಸತಿ ನಾನು ಹೇಳಿದ್ದೆ ಅಲ್ವಾ, ಅದರಲ್ಲಿ ನಂದು ಅನಾಲಿಸಿಸಲ್ಲಿ ಹೇಳಿದ್ದೆ, ಲಾಸ್ಟ್ ಇಯರ್ಗಿಂತ ಈ ಇಯರ್ ಪ್ರಿಲಿಮ್ಸ್ ಎಕ್ಸಾಮ್ ಸ್ವಲ್ಪ ಕಷ್ಟ ಇತ್ತು, ರೀಸನಿಂಗ್ ಕೂಡ ಲೆಂತ್ ಇತ್ತು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ರಿಸಲ್ಟ್ ಪಾಸಿಟಿವ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. Thanks for watching and don't forget to subscribe my channel.